ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕಮಕೃತಂಚ ತ್ರೈಗುಣ್ಯವರ್ಜಿತಭಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೇಶ್ವಾಕ್ಯೈಃ ಯಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹತೇನ. ಓಂ ಓಂ ಅಸಾಮ ಜಿಜ್ಞಾಸ. ಏನಾಯ್ತು ಈಗ? ದೇವರಲ್ಲಿ ಆನಂದ ಇಲ್ಲ. ಆನಂದ ಇದ್ದರೆ ಏನಿರಬೇಕಾಗುತ್ತೆ? ದುಃಖ ಇರಬೇಕಾಗುತ್ತೆ ಅಂತ ಹೇಳಿದರೆ ಸರಿಯಲ್ಲ. ಆನಂದ ಇದೆ, ಆನಂದ ಇದ್ದರೆ ದುಃಖ ಇರಬೇಕು ಅನ್ನೋ ನಿಯಮ ಸಂಸಾರದಲ್ಲೇ ಹೊರತು ಮುಕ್ತಿಯಲ್ಲ ಅಲ್ಲ. ದೇವರು ಬರೀ ಮುಕ್ತನಲ್ಲ, ನಿತ್ಯ ಮುಕ್ತನಾದ್ದರಿಂದ ಆತನಿಗೆ ಸದಾನಂದ, ಆನಂದಮಯ ಅಭ್ಯಾಸ ಎಂದು ದುಃಖದ ಹೆಸರೇ ಇಲ್ಲ ಅಂತ ತಿಳಿಸಿ. ಅದಕ್ಕೆ ನೀನು ಯುಕ್ತಿಯಿಂದ ಇಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು, ಆಗಮದಿಂದ ಇದೆ ಅಂತ ಸ್ಪಷ್ಟವಾಗ್ತಾ ಇದೆ. ಯುಕ್ತಿಯನ್ನು ಸಪೋರ್ಟ್ ಮಾಡೋದು, ಈ ಆಗಮ ಸಪೋರ್ಟ್ ಮಾಡೋ ಯುಕ್ತಿನ ಒಪ್ಪಕ್ಕೆ ಹೊರತು ಅದನ್ನು ನೆಗೆಟ್ ಮಾಡ್ತಕ್ಕಂಥ ಯುಕ್ತಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೇಳಿ ಈಶಸ್ಯ ಅನುಮಯ ಸಿದ್ಧೇ ಶ್ರುತಿಭಿ ಧರ್ಮ ಪ್ರಮಾ ಭವೆ. ಏನಾಯ್ತು ಈಗ? ಈ ದೇವರಿದ್ದಾನೆ ಅಂತ ಗೊತ್ತಾಯಿತು ಯುಕ್ತಿಯಿಂದ, ನಿಮ್ಮ ಪ್ರಕಾರ ತಿಳ್ಕೊಂಡ್ರೆ. ಆದರೆ ಆತನ ಬಗ್ಗೆ ವಿಶೇಷ ತಿಳ್ಕೊಳ್ಬೇಕಾದ್ರೆ ಏನು ಬೇಕು? ಶ್ರುತಿನೇ ಬೇಕೇ ಹೊರತು ಯುಕ್ತಿಯಿಂದ ತಿಳಿಲಿಕ್ಕಾಗೋದಿಲ್ಲ. ತಯಾ ಸರ್ವಗುಣ ಪೂರ್ಣ ಉಕ್ತ ಈಶೋ ಯತಸ್ಥ. ಯಾಕೆ ಆ ಶ್ರುತಿ ಸ್ಪಷ್ಟ ಹೇಳ್ತಾ ಇದೆ, ಸರ್ವಗುಣಗಳಿಂದ ಪೂರ್ಣ ಅಂತ ಹೇಳಿದಾಗ ಆನಂದ ಅತ್ಯಂತ ಮುಖ್ಯವಾದ ಗುಣ. ಆದ್ದರಿಂದ ಆ ಗುಣನೇ ಇಲ್ಲ ಹೋದರೆ ಇನ್ನು ಯಾವ ಗುಣ ಹೋಗಿರ್ತೀವಿ? 8 ಗುಣ ಹೋಗ್ತೀಯಲ್ಲ, ಆನಂದ ಇಲ್ಲ ಅದರಲ್ಲಿ. 8 ಗುಣದಲ್ಲಿ ಮಿಸ್ಸಿಂಗ್ ಗುಣ ಯಾವುದು? ಅದೊಂದು ಇಲ್ಲದೆ ಹೋದರೆ ಎಲ್ಲ ಸಾಧನೆಗೂ ಯಾವ ಸಾಧನೆಗೂ ಅರ್ಥ ಇರೋದಿಲ್ಲ. ಆನಂದಾನುಮಾನಸ್ಯ ಧರ್ಮಿಗ್ರಾಹಿ ವಿರೋಧತಃ ನ ಪ್ರಮಾಣಂ ಭವೇತ್ ತಸ್ಮಾತ್ ನಾನುಮಾ ಅತ್ರ ಉಪಯೋಗಿನಿ. ಆನಂದಾನುಮಾನಸ್ಯ, ಪರಮಾತ್ಮ ಆನಂದಪೂರ್ಣನಾಗಿದ್ದಾನೆ, ಎಲ್ಲ ಗುಣಪೂರ್ಣನಾದ್ದರಿಂದ, ಆನಂದ ಪ್ರಧಾನ ಗುಣವಾದ್ದರಿಂದ ಪರಮಾತ್ಮ ಆನಂದ ಪೂರ್ಣನಾಗಿದ್ದಾನೆ ಅನ್ನೋ ಮಾತಿಗೆ ಧರ್ಮಿಗ್ರಾಹಿ ವಿರೋಧತಃ. ನೀನಿಲ್ಲ ಅಂತ ಹೇಳಿದರೆ ಧರ್ಮಿಗ್ರಾಹಿ ವಿರೋಧ. ಯಾವ ಯುಕ್ತಿ, ಯಾವ ಆಗಮ ದೇವರನ್ನು ಹೇಳುತ್ತೋ ಅದೇ ಆಗಮ ಆನಂದ ಪೂರ್ಣ ಅಂತ ಹೇಳೋದ್ರಿಂದ ಅದಕ್ಕೆ ವಿರೋಧ ಬರುತ್ತೆ. ನ ಪ್ರಮಾಣಂ ಭವೇತ್ ತಸ್ಮಾತ್ ನಾನು ಮಾತ್ರ ಉಪಯೋಗಿನಿ. ಆದ್ದರಿಂದ ಪ್ರಮಾಣ ಯಾವುದೂ ಇಲ್ಲ, ಅನುಮಾನ ಅದಕ್ಕೆ ಕೆಲಸಕ್ಕೆ ಬರೋದಿಲ್ಲ. ಅನುಮಾನ ಏನದು? ಬಸ್ ಎಷ್ಟೊತ್ತಿಗಿದೆ ಊಹೆ ಮಾಡಿ ಹೇಳಿ. ಏನು ಊಹೆ ಮಾಡಿ ಹೇಳೋದು? ಅದರಲ್ಲಿ ಟ್ರೈನ್ ಎಷ್ಟೊತ್ತು ನಾವೇನೋ ಹೋಗ್ಬೇಕಾಗಿದೆ, ಕರೆಕ್ಟು ಅದು ಇರಬೇಕದು. ಇದ್ದರೆ ಇಲ್ಲಿ ನೀವು ಹೋಗಲಿ ಬಿಡಲಿ ಅದು ಹೋಗೋದು. ಇಲ್ಲದೆ ಹೋದರೆ ಎಷ್ಟೇ ಬೇಕು ಅಂದರೆ ಸಿಗೋದಿಲ್ಲ. ಅದು ಯಾವಾಗಲೂ ಕೂಡ ಪ್ರಮೇಯ ಸಿದ್ಧಿ ಅನ್ನೋದು ನಾ ಪ್ರಯೋಜನಾಧೀನ, ನಮ್ಮ ಪ್ರಯೋಜನ ಕಲ್ಪನೆ ಮಾಡೋಕ್ಕೆ ಬರೋದಿಲ್ಲ. ಕಿಂತು ಪ್ರಮಾಣಾಧೀನ, ಪ್ರಮಾಣಕ್ಕೆ ಅನುಗುಣವಾಗಿ ತತ್ವ ಇರುತ್ತೆ ಹೊರತು ನಮ್ಮ ಅನುಕೂಲಕ್ಕೆ ತಕ್ಕಂತೆ ತತ್ವ ಇರೋದಿಲ್ಲ. ಇದು ಮುಖ್ಯವಾದ ಪ್ರಮೇಯ. ನಿತ್ಯೇಚ್ಛತ್ವಾತ್ ಪರೇಶಸ್ಯ ಪರಮಾಣು ಸದಾನ್ವತಃ ಮತ್ತು ಸದಾತ್ವತಃ ಅದೃಷ್ಟಕಾಲಶ್ಚೈವ ಭಾವಾತ್ ಕಾರ್ಯಂ ಸದಾ ಭವೆ. ಆ ವಿಷಯ ಮುಗಿತೀಗ. ಯಾವ ವಿಷಯ? ದೇವರ ಆನಂದಪೂರ್ಣ ಎಂಬ ವಿಚಾರ ಮುಗಿತು. ಅದಾದ ಮೇಲೆ ಆನಂದಾದಿ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಅದು ಅಷ್ಟಾಂಬದಕ್ಕೂ ವಿರುದ್ಧ, ಆನಂದ ಇಲ್ಲಂಬದಕ್ಕೂ ವಿರುದ್ಧ. ಇದು ಅವ್ರ ಮಾತು ಹೋಯ್ತಲ್ಲಿಗೆ. ಮುಂದಿನ ಪ್ರಶ್ನೆ ಈಗ, ಪರಮಾಣುಗಳಿಂದ ಸೃಷ್ಟಿಯಾಗುತ್ತೆ ಅಂತ ಹೇಳ್ತೀಯಲ್ಲ, ಪರಮಾಣುಗಳು ಜಡ ಪದಾರ್ಥಗಳು. ಸೃಷ್ಟಿ ಮಾಡಲು ಮೊದಲು ಏನಿರಬೇಕು? ಇಚ್ಛೆ ಇರಬೇಕು, ಜ್ಞಾನ ಇರಬೇಕು, ಪ್ರಯತ್ನ ಮಾಡಬೇಕು. ಮೂರೂ ಇಲ್ಲ. ಅದಕ್ಕಾದ್ದರಿಂದ ನಿತ್ಯೇಚ್ಛಾತ್ ಪರಮಾತ್ಮ ನಿತ್ಯದಲ್ಲೂ ಕೂಡ ಲೋಕ ಕಲ್ಯಾಣ ಬಯಸ್ತಾನಾದ್ದರಿಂದ ಸೃಷ್ಟಿಯನ್ನು ಮಾಡ್ತಾನೆ ಎಂಬುದಕ್ಕೆ ಯಾವ ವಿರೋಧ ಇಲ್ಲ. ಆದರೆ ಪರಮಾಣು ಸದಾತ್ವತಃ, ಪರಮಾಣು ಸೃಷ್ಟಿಯಾಗೋದಾಗಿದ್ದರೆ, ಪರಮಾಣುಗಳು ನಿತ್ಯ ಆಗಿದ್ದರಿಂದ ನಿನ್ನ ಪ್ರಕಾರ ಸೃಷ್ಟಿ ಯಾವಾಗಲೂ ಆಗ್ತಾ ಇರಬೇಕಾಗಿತ್ತು, ನಾನ್ ಸ್ಟಾಪ್ ಆಗ್ತಾನೆ ಇರಬೇಕು. ಅದೃಷ್ಟ ಕಾಲಯೋಶ್ಚೈವ ಭಾವಾತ್, ಅದೃಷ್ಟನೂ ಇದೆ, ಕಾಲನೂ ಇದೆ. ಅಂದರೆ ಸೃಷ್ಟಿ ಯಾಕೆ ಆಗ್ತಾ ಇಲ್ಲ? ಈಗ ಕಾರ್ಯಂ ಸದಾ ಭವೇತ್. ಕಾರ್ಯ ಅಂದ್ರೇನು? ಸೃಷ್ಟಿ ಮೊದಲಾದ ಎಲ್ಲ ಕಾರ್ಯ ಯಾವಾಗಲೂ ಆಗ್ತಾನೆ ಇರಬೇಕು. ಎಲ್ಲಿ ಆಗ್ತಾ ಇದೆ ಈಗ?
ನಹಿ ಕಾಲವಿಭೇದೋಸ್ತಿ ತತ್ಪಕ್ಷೇ ಅಸ್ಮನ್ಮತೆ ಹರೇಹೆ. ಇಲ್ಲ ಇಲ್ಲ, ಸೃಷ್ಟಿಕಾಲ ಅಂತ ಒಂದಿರುತ್ತೆ, ಲಯಕಾಲ ಅಂತ ಒಂದಿರುತ್ತೆ, ಅದಕ್ಕೆ ತಕ್ಕಂತೆ ಆಗುತ್ತೆ ಅಂತ ಹೇಳಿದರೆ ಇವಾಗ ಕಾಲಭೇದ ಒಪ್ಕೊಂಡಿಲ್ಲ ನೀವು. ಕಾಲಭೇದ ಒಪ್ಕೊಂಡವ್ರಿಗೆ ಸಮಸ್ಯೆ ಇಲ್ಲ, ಆದರೆ ಕಾಲಭೇದ ಒಪ್ಕೊಂಡಿಲ್ಲ ಆದ್ದರಿಂದ ಆ ಉತ್ತರನೂ ಸರಿಯಲ್ಲ. ನಹಿ ಕಾಲ ವಿಭೇದೋಸ್ತಿ ತತ್ಪಕ್ಷೇ. ತತ್ಪಕ್ಷೇ ಇವ್ರ ಪಕ್ಷದಲ್ಲಿ ಕಾಲಕ್ಕೆ ನೀವು ಪ್ರಭೇದ ಅಂಬೋದಿಲ್ಲ. ಅಸ್ಮನ್ಮತೆ ನಮ್ಮ ಮತದಲ್ಲಿ ಹಾಗಿಲ್ಲ. ಹರೇಹೇ ವಿಶೇಷ ಕಾಲ ಏವ. ದೇವ್ರ ಇಚ್ಛೆಗೆ ತಕ್ಕಂತೆ ಕಾಲ ನಡೆಯುತ್ತೆ, ಕಾಲಕ್ಕೆ ತಕ್ಕಂತೆ ದೇವರು ನಡೆಯೋದಿಲ್ಲ. ದೇವ್ರ ಇಚ್ಛೆಗೆ ತಕ್ಕಂತೆ ಕಾಲ ನಡೆಯುವತ್ತು ಅಷ್ಟೇ. ದೊಡ್ಡವ್ರು ಬರಬೇಕಾಗಿದೆ, ಬರಲಿಲ್ಲ ಅಂತ ಮುಂದೆ ಶುರು ಮಾಡೋದಿಲ್ಲ, ಕಾಯ್ತಾರೆ ಹೊರತು 10:30 ಆಯಿತು 10:30 ಬರಲಿಲ್ಲ ಅಂದರೆ ಕ್ಯಾನ್ಸಲ್ ಅಂತಲಕ್ಕೆ ಬರೋದಿಲ್ಲ. ಯಾಕೆಂದರೆ ಕಾಲ ಇದೆ, ಅವರು ಇದ್ದಾರೆ. ಕಾಲ ಅವರ ಅಧೀನೋ, ಕಾಲದ ಅಧೀನ ಅವರ ಅಧೀನ. ಸ್ವಲ್ಪ ಹೆಚ್ಚು ಕಡೆ ಆದರೆ ಏನು ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಅವ್ರು ಹೆಚ್ಚಾಯಿತು ಅಂದರೂ ಕೂಡ ಏನೂ ಇಲ್ಲ ಅಂತಲೇ ಹೇಳ್ತಾನೆ ಹೊರತು ಆಯ್ತಾ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳೋಕೆ ಹೋಗಲಿಲ್ಲ. ನಿಮ್ಗೆ ಕರೆದ ಮೇಲೆ ಹಳೆವಾರ ಇಷ್ಟೇ ಅಂತೇಳಿ ಹಾಗೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಹಾಂ, ದೇವರು ಹೈಯೆಸ್ಟು. ಬೇರೆ ಅಲ್ಲಿ ಬೇರೆ ಕೆಲವು ನಾವೇ ಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕಾಲ ಕೊಟ್ಟಾಗ ಅವರು ಒಪ್ಕೊಂಡಾಗ ಅವ್ರು ಕಾಲ ಅಧೀನರಾಗ್ತಾರೆ. ಆದರೆ ಅಕಸ್ಮಾತ್ ಆಗದೆ ಹೋದರೂ ಕೂಡ ಅವ್ರು ಕೇಳಾಗಿಲ್ಲ. ಆದರೆ ಕಾಲ ಕೊಟ್ಟಿದ್ದು ಫಸ್ಟ್ ಅವರೇ. 8:30 ಬರಲಿಲ್ಲ, ಅದು ಯಾಕೆ ಅಂತ ಕೇಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? 8:30 ಆಯಿತು ಅಂತೇಳಿ ಬೀಗ ಹಾಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಚಿಕ್ಕವ್ರಿಗೆ ಹೇಳಿದ್ರು, ನಾವು ದೊಡ್ಡವ್ರಿಗೆ ಹೇಳಕ್ಕೆ ಬರೋದಿಲ್ಲ. ಅಲ್ಲ, ನಾ ಹೇಳ್ತಿರೋದು ಅವರೇ ಒಪ್ಕೊಂಡಾದ್ರಿಂದ ಕಾಲಕ್ಕೆ ಅದೇನಾಯ್ತು ಹೊರತು ಇಲ್ಲ ಹೋದ್ರೆ ಇಲ್ಲ, ಬರೋದೇ ಇಲ್ಲ, ಏನು ಮಾಡೋಕ್ಕೆ ಬರೋದೇ ಇಲ್ಲ. ಆದರೆ ದೇವ್ರು ಹಾಗಲ್ಲ, ಕಾಲಕ್ಕೆ ಮಾಡೇ ಮಾಡ್ತಾನೆ. ಆದ್ದರಿಂದ ಇವೆಲ್ಲ ಕಾಲಕ್ಕೂ ನಮಗೂ ಏನು ಸಂಬಂಧ ಇದೆ ಯೋಚನೆ ಮಾಡಬೇಕು. ಕಾಲಕ್ಕೆ ನಾವು ಅಧೀನರು. ನಾವು ಕೆಲವು ಕೆಲಸ ಬಿಟ್ಬಿಡೋಣ, ಅವನು ಬರಲಿಲ್ಲ, ಕಾಲ ಆಯ್ತು ಯಾರೋ ಮಾಡಿಸಿ ಮುಗಿಸ್ಬಿಟ್ರು ಅಷ್ಟೇ, ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರಿಗೆ ಮಾತ್ರ ಈ ರೀತಿ ಯಾವ ಸಮಸ್ಯೆಗಳು ಇಲ್ಲ. ಆದ್ದರಿಂದ ಈಗ ನಾವು ಎಲ್ಲಿ ಕಾಲಕ್ಕೆ ಅಧೀನರಾಗಿರ್ತೇವೆ ಚಿಂತನೆ ಮಾಡಬೇಕು. ಈ ರೀತಿಯ ಯೋಚನೆ ದೇವರಿಗಿಲ್ಲ. ಯಾತಕ್ಕೆ? ಇಷ್ಟಪಟ್ಟ ನಡೆಯುತ್ತೆ. ಸೂರ್ಯ ಮುಳುಗಬೇಕಾಗಿತ್ತು, ಮುಡಿಯೋರು ಗೊತ್ತಾಗಬಾರ್ದು, ಮುಡಿಗೆ ಇಲ್ಲ, ಮುಗಿದಂತೆ ಕಾಣಿಸ್ಬಿಟ್ಟ. ಯಾಕಂದ್ರೆ ಸೂರ್ಯಾದಿಗಳೆಲ್ಲ ದೇವರ ಅಧೀನ ಅಂತ ಗೊತ್ತಾಯ್ತು. ಸೂರ್ಯ ಉದಯ ಕಾಲ ಅಸ್ತಕಾಲ ಅಂತಿದೆ. ಆ ಕಾಲವನ್ನು ಮೀರಿ ಕೃಷ್ಣ ಏನು ಮಾಡ್ತಾನೆ, ಅವ್ನು ಮೊದಲೇ ಅಸ್ತ ಮಾಡದಂತೆ ಮಾಡಿಬಿಡ್ತಾನೆ. ಇದೆಲ್ಲ ಕಾಲಕ್ಕೆ ಪರಮಾತ್ಮನ ಅಧೀನ ಹೇಗಿದೆ ಅಂತ ತೋರಿಸ್ಲಿಕ್ಕೆ ದೃಷ್ಟಾಂತಗಳು. ಆ ದೃಷ್ಟಾಂತ ಕೊಡದೆ ಹೋದರೆ ಬರೀ ಆರ್ಗ್ಯುಮೆಂಟ್ ಆಗ್ತಿತ್ತು. ಗೊತ್ತಾಯ್ತಾ? ಒಪ್ಪಬೇಕಾಗ್ತಿತ್ತು, ಅದು ಬೇರೆ ಮಾತು. ಆದರೆ ಒಪ್ಪಿಸ್ಲಿಕ್ಕೆ ಸುಲಭವಾದ ಮಾರ್ಗ ಅಂದರೆ ನಿದರ್ಶನ ಹೇಳಿದಾಗ ಒಪ್ಕೋತಾರೆ. ನಹಿ ಕಾಲವಿಭೇದೋಸ್ತಿ ತತ್ಪಕ್ಷೇ ಅಸ್ಮನ್ಮತೆ ಹರೇಹೇ ವಿಶೇಷ ಕಾಲ ಏವೈತ ಸೃಷ್ಟ್ಯಾದಿಚ್ಛಾ ಸದಾತನ. ವಿಶೇಷ ಕಾಲ ದೇವರು ನೇಮನ ಮಾಡಿದ್ದಾರೆ, ಆ ಮಾಡಿಕ ಸದಾತನ ನಿತ್ಯವಾದದ್ದೇ. ಸೃಷ್ಟಿ ಈ ಕಾಲಕ್ಕೆ, ಲಯ ಈ ಕಾಲಕ್ಕೆ ಎಲ್ಲ ನಿಶ್ಚಯ ಮಾಡ್ಕೊಂಡು ಮಾಡ್ತಿದ್ದಾನೆ. ಆದರೆ ಸಮಸ್ಯೆ ಇಲ್ಲ. ವಿಶೇಷಾಶ್ಚೈವ ಕಾಲಸ್ಯ ಹರೇ ಇಚ್ಛಾವಶಾಸ್ತದ. ಕಾಲಕ್ಕೆ ವಿಶೇಷಣ ಒಪ್ಕೊಂಡಿದ್ದೇವೆ ನಾವು, ದೇವರ ಆಧೀನನೇ ಒಪ್ಕೊಂಡಿದ್ದೇವೆ. ನಿಮಗೆ ಆಧೀನ ಪ್ರಶ್ನೆ ಇಲ್ಲ, ಪರಮಾಣುಗಳು ಕಾಲದ ಭೇದ ಪ್ರಶ್ನೆ ಇಲ್ಲ, ಅದನ್ನು ಒಪ್ಕೊಂಡಿಲ್ಲ. ಇದು ಎರಡೂ ವಿರುದ್ಧ, ನಮಗೆರಡು ಅನುಕೂಲವಾಗೇ ಇವೆ. ಅಂದರೆ ಸೃಷ್ಟಿಕಾಲ, ಲಯಕಾಲ, ಪ್ರಾತಃ ಕಾಲ, ಸಾಯಂಕಾಲ, ಮಧ್ಯಾಹ್ನ ಇವೆಲ್ಲ ಕಾಲ ಅಲ್ಲೇನು. ಆದ್ದರಿಂದ ಚಿಕ್ಕ ಮಗುವಿನ ಕಾಲ, ಯೌವನದ ಕಾಲ ಎಲ್ಲ ಕಾಲಕ್ಕೆ ಅಧೀನವಾಗಿ ಎಷ್ಟು ವಿಷಯ ನಡೀತಾ ಇದೆ ಇವತ್ತು. ಹಾಂ ಹಾಂ, ಅದು ಹಾಂ ಹೌದು, ವಿಶೇಷ ಅಲ್ಲ. ಕಾಲ ಅನ್ನೋದು ನಿತ್ಯ. ಆ ಕಾಲ ವಿಶೇಷ ಅಂದ್ರೆ ಏನು? ಈ ಕಾಲಕ್ಕೆ ಇದಾಗಬೇಕು ಅನ್ನೋದು ವಿಶೇಷ ಅದು ಅಷ್ಟೇ ಹೊರತು, ಕಾಲಕ್ಕೂ ಕಾಲತ್ವ ಅನ್ನೋ ಗುಣಕ್ಕೂ ಅದು ಅವಿಶೇಷ ಅಷ್ಟೇ ಹೊರತು ಅಭೇದ ಇದೆ. ಇದು ಹಾಗಲ್ಲ, ಕಾಲ ವಿಶೇಷ ಅಂತಿದೆ. ಬೆಳಿಗ್ಗೆ ಬೇರೆ ದಿವಸಗಳಲ್ಲಿ ಬೆಳಿಗ್ಗೆ 6 ಗಂಟೆಗೆ ಊಟಕ್ಕೆ ಬಂದರೆ ಯಾರು ಒಪ್ಪೋದಿಲ್ಲ. ಅವರಿಗೂ ಬೇರೆ ಸನ್ಮಾಸಲ್ಲಿ ಬರದೇ ಹೋದರೂ ಗಲಾಟೆ ಮಾಡ್ತಾರೆ. ಯಾಕೆ? ಕಾಲ ಆ ಕಾಲಕ್ಕೆ ಬೇರೆ ಕಾಲಕ್ಕಿಲ್ಲ, ಅನಿಮೆ ಇಲ್ಲ. ದ್ವಾದಶಿ ಇತ್ಯಾದಿಗಳನ್ನು ಅನುಸರಿಸಿತ್ತು, ಬೇರೆ ಅದಕ್ಕಲ್ಲ. ಮತ್ತು ತಾನೇ ಹೋಗಿ ತನ್ನ ಮನೆಯನ್ನು ಬೇರೆ ಅರ್ಜೆಂಟ್ ಮಾಡಿಕೊಂಡ, ಉಳಿದವರಿಗೆ ನೀವು ಇನ್ನೊಂದನೇ ಅಲ್ಲ. ಇವನು ಎಲ್ಲೋ ಹೋಗಬೇಕಾಗಿತ್ತು ಮಾಡಿಕೊಂಡ, ಆದರೆ ಉಳಿದವರೆಲ್ಲ ಅದು ಪಾಲಿಸ್ಬೇಕಾಗಿಲ್ಲ. ಇದು ಹಾಗಲ್ಲ, ಇಷ್ಟ ಇರಲಿ ಬಿಡಲಿ ಪಾಲಿಸ್ಬೇಕು. ಇದೆಲ್ಲ ಯೋಚನೆ ಮಾಡಿದ್ರೆ ಕಾಲಕ್ಕೆ ತಕ್ಕಂತೆ ಕಾಲಕ್ಕೆ ವಿಶೇಷ ಇದೆ, ನಮಗೆ ಕಾಲಾಧೀನ್ಯ ಇದೆ. ಆದರೆ ದೇವರಿಗೆ ಕಾಲದ ಒಡೆತನ ಇರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಈಗ ಯಾಕೆ ಮಾಡೋದಿಲ್ಲ ಅಂತ ಕೇಳಬಾರ್ದು. ದೇವ್ರ ಇಚ್ಛೆ. ನಿಮ್ಮ ಪರಮಾಣುಗೆ ಹಾಗೆಲ್ಲ ಅಲ್ಲ, ಹೋಗ್ತಾನೆ ಬೇಕಾದ್ರೆ ಮೆಕ್ಯಾನಿಕ್. ಒಬ್ಬ ವ್ಯಕ್ತಿ ಡ್ರೈವ್ ಮಾಡ್ತಾರೆ ಅಂದರೆ ಗುರಿ ಇದೆ. ಆ್ಯಕ್ಸಿಡೆಂಟ್ ಆಗುತ್ತೆ ಅಂದರೆ ಇಂಥವ್ರಿಗೆ ಆ್ಯಕ್ಸಿಡೆಂಟ್ ಆಗಲ್ಲ, ಅದು ಬಾಲ್ಡರ್ ಆಗುತ್ತೆ ಅಷ್ಟೇ. ಇಂಥ ಹೊತ್ತಿಗೆ ಮಾಡು ಇವನಿಗೆ ಹೊಡಿ ಅಂತ ಹೇಳಿದ್ರೆ ಏನಲ್ಲ, ಅದು ಬಾಲ್ಡರ್ ಅಷ್ಟೇ. ಆದರೆ ಅದಾದ ಗೊತ್ತಿಲ್ಲದೆ ಆದರೆ ಆ್ಯಕ್ಸಿಡೆಂಟ್. ದೇವರಿಗೆ ಅದಿಲ್ಲ, ಯಾವ ಕಾಲಕ್ಕೂ ನಿಶ್ಚಿತವಾಗೇ ಮಾಡ್ತಾನೆ ಹೊರತು ಬೇರೆ ಅಲ್ಲ. ಈ ಜನಗಳಿಗೆ ಏನು ಹೇಳಬಾರ್ದು, ಇವರೀಗ
ಆಕ್ಸಿಡೆಂಟಲಿ ಸೃಷ್ಟಿಯಾಯಿತು. ಇದು ವೇದಾಂತ ಕೊಡೋ ಉತ್ತರ ಅಲ್ಲ. ತತ್ವಜ್ಞಾನ ಉತ್ತರ ಕೊಡಬೇಕೆ ಹೊರತು ಆಕ್ಸಿಡೆಂಟ್ ನೀರೇ ಹೇಳೋದು ನಾನು ಬಂದರೆ ನೀರು ಹೇಳಬೇಕಾದ ಕಾರಣ ಇಲ್ಲ. ವಿಶೇಷ ಕಾಲ ಅಕಸ್ಮಾತ್ ಹೇಳಿದ್ರೆ ಶಾಸ್ತ್ರ ಅಲ್ಲ ಅದು. ದೇವರನ್ನ ಒಪ್ಪಬೇಕು ಹಾಗೆ ಹೇಳಿದರೆ ಶಾಸ್ತ್ರ ಆಗೋದೇ ಇಲ್ಲ. ಉಳಿದವರೆಲ್ಲ ಹೇಳಕ್ಕೆ ಬರದೆ ಏನು ಮಾಡಿಬಿಟ್ಟು ಜಡಕ್ಕೆ ಕರ್ತೃತ್ವ ಒಪ್ಪೋ ಶುರು ಮಾಡಿಬಿಟ್ಟು. ಜಡಕ್ಕೆ ಕರ್ತೃತ್ವ ಹೇಗೆ ಬಂತಪ್ಪ, ಆಕ್ಸಿಡೆಂಟಲ್ಲಿ ಬಂತು ಅಂತ ಹೇಳಿ ಏನು ಮಾಡಬೇಕು ಅದಕ್ಕೀಗ? ಆಕ್ಸಿಡೆಂಟಲ್ಲಿ ಜೀವ ಜಡ ಆಗಿಬಿಡ್ತಾನ? ಚೇತನ ಜಡ ಆಗುತ್ತಾ? ಜಡ ಚೇತನ ಆಗುತ್ತಾ? ಸಾಧ್ಯ ಇಲ್ಲ. ವಿಶೇಷಾಶ್ಚೈವ ಕಾಲಸ್ಯ ಹರೇರಿಚ್ಛಾವಶ ಸದಾ. ವಿಶೇಷಗಳು ಕಾಲ ಎಲ್ಲ ಸದಾಕಾಲ ದೇವರ ಇಚ್ಛೆಗೆ ವಶವಾದದ್ದು. ಅದಕ್ಕೆಲ್ಲ ಆಧಾರ ಇದೆ. ಮತ್ತೆ ಸರ್ವೇ ನಿವೇಶ ಜಜ್ಞರೇ ಇತ್ಯಾದಿ. ಇತಿ ಶ್ರುತಿರೇವಾಹ ಸಾದರಂ. ಶ್ರುತಿ ಇದನ್ನು ಸಾದರಂ ಹೇಳ್ತಾ. ಸಾದರಂ ಹೇಳ್ತಾ ಇದೆ ಅಂದ್ರೇನು? ಖಚಿತವಾಗಿ ಹೇಳ್ತಾ ಇದೆ. ಆಧಾರ ಅಂದರೆ ನಿಶ್ಚಿತವಾಗಿ ಇಂತೇವ ಕಾಲ ಇದೆ ಅಂತ ಹೇಳ್ತಾರೆ. ವಿಶೇಷಾಶ್ಚೈವ ಉದೀರಯತಿ ಕಾಲಾಖ್ಯ ಶ್ರುತಿರೇವ ಆಹ ಸಾದರಂ ಉದೀರಯತಿ ಕಾಲಾಖ್ಯಾಂ ಶಕ್ತಿಮಿತ್ಯಸ್ಯ ವಾರ. ಜೊತೆಗೆ ಕಾಲಾಖ್ಯಾಂ ಶಕ್ತಿಮಿತ್ಯಸ್ಯ ವಾಗಪಿ. ಮತ್ತು ಪರಮಾತ್ಮನ ಶಕ್ತಿ ಇದೆ, ಶಕ್ತಿ ತಕ್ಕಂತೆ ನಡೆಯುತ್ತೆ ಅನ್ನೋ ಮಾತು ಆ ವಾಕ್ ಇದ್ದೇ ಇದೆ. ವಾಕ್ ಉದೀರಯತಿ, ವೇದವಾಕ್ ಹೇಳ್ತಾ ಇದೆ. ಕಾಲಸ್ಯ ಕಾಲಗತ್ವೇನ ನ ವಿರೋಧೋಪಿ ಕಶ್ಚನ. ಕಾಲಸ್ಯ ಕಾಲಗತ್ವೇನ, ಕಾಲಕ್ಕೆ ಕಾಲ ಈ ಕಾಲ ಪ್ರಭೇದ ಅಂಬೋದು ಕಾಲಕ್ಕೆ ಸೇರಿರತಕ್ಕಂಥ ಅಂಶ. ಕಾಲಕ್ಕೂ ಅದರ ವಿಶೇಷಗಳಿಗೂ ಸಂಬಂಧ ಏನು ಅಂದರೆ ಅಭೇದನೆ, ವ್ಯವಹಾರಕ್ಕೆ ವಿಶೇಷನೆ. ನಮಗೆ ಸಮಸ್ಯೆ ಇಲ್ಲೇ ಇಲ್ಲ ಸರ್ವದ. ಕಾಲಾತೀತ ಪರಮಾತ್ಮ ಅಂದರೆ ಕಾಲ ಇಲ್ಲ ಅಂತ ಅರ್ಥ ಅಲ್ಲ, ಕಾಲದ ನಿರ್ಬಂಧ ಇಲ್ಲ ಅಂತ ಅರ್ಥ. ಕಾಲಾತೀತ ಅಂತ ಹೇಳಿದರೆ ಅಬೌ. ಹೌದು, ಕಾಲಾತೀತ. ಯಾವಾಗ ಟೈಮ್ ಬೌಂಡ್ ಬೇರೆ, ಟೈಮ್ ಬೌಂಡ್ ಅಲ್ಲದೆ ಇರೋದು ಬೇರೆ. ಟೈಮ್ ಬೌಂಡ್ ಆದಾಗ ಅಧೀನ ಆಗ್ತಾರೆ, ಟೈಮ್ ಬೌಂಡ್ ಅಲ್ಲದಾಗ ಅಧೀನ ಆಗೋದಿಲ್ಲ. ಆ ಕಾಲಕ್ಕೆ ತಕ್ಕಂತೆ ನಡಿಬೇಕಾಗಿಲ್ಲ. ಆದರೆ ಈ ಒಂದು ನಿಯಮವನ್ನು ದೇವರು ತಾನು ಪಾಲಿಸ್ತಾನೆ ಹೊರತು ಯಾವ ನಿರ್ಬಂಧವೂ ದೇವರಿಗಿಲ್ಲ. ಉದೀರಯತಿ ಕಾಲಾಖ್ಯ ಅಸಂಖ್ಯಾತ ವಿಶೇಷತ್ವಾದ ಇಚ್ಛಾಯ ಅಪಿ ಸರ್ವದ. ದೇವರು ಹಾಗಿದ್ದರೆ ಒಂದು ಕಾಲಕ್ಕೆ ಯಾವ ಕಾಲಕ್ಕೆ ಏನೇ ಮಾಡಿಬಿಡಲಿ. ಪರಮಾಣು ಪ್ರಶ್ನೆ ಕೇಳಿದ್ರಲ್ಲ, ಪರಮಾಣು ನಿತ್ಯ ಆದ್ದರಿಂದ ಯಾವ ಕಾಲಕ್ಕೆ ಏನಾರಾಗಲಿ ಅಂತ ಕೇಳಿ ದೇವರು ಹಾಗೆ ಮಾಡಿಬಿಡಲಿ ಅಂತ ಕೇಳಿದರೆ ಮಾಡ್ಬೋದು. ದೇವರು ಮಾಡಬಾರ್ದು ಅಂತೇನೂ ಇಲ್ಲ. ಆದರೆ ಮಾಡೋದಿಲ್ಲ ಅಂತ ಹೇಳಿರೋದ್ರಿಂದ ಮಾಡೋದಿಲ್ಲ ಅಷ್ಟೇ ಹೊರತು ಮಾಡೋಕ್ಕೆ ಶಕ್ತಿ ಇದೆಯೋ ಅಂದರೆ ಇದೆ, ಮಾಡ್ತಾನೆ ಅಂದರೆ ಇಲ್ಲ. ಅದಕ್ಕೆ ಅಧೀನ್ಯ ಅಲ್ಲ, ತಂದೆ ಇಚ್ಛೆ. ತಾನೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡ, ತನ್ನ ಇಚ್ಛೆ ಇದೆ. ಯಾರೋ ಮಾಡಿದ್ರೆ ನಾವು ಹೋಗಬೇಕು, ಅದು ನಮ್ಮ ಇಚ್ಛೆ ಅಲ್ಲ. ಇನ್ನೊಬ್ಬರು ಫಿಕ್ಸ್ ಮಾಡಿದ ಕಾರ್ಯಕ್ರಮಕ್ಕೆ ನಾವು ಹೋಗೋದಾದರೆ ನಾವು ಪರಾಧೀನರು. ನಾವೇ ನಿಶ್ಚಯ ಮಾಡ್ಕೊಳ್ಳೋದಕ್ಕೆ ಹೊರಟಾಗ ಅದು ನೀವೇ ಟೈಮ್ ಕೊಡಿ ಅಂತಾರೆ. ಅಲ್ಲಿ ಅವನ ಸ್ವಾತಂತ್ರ್ಯ ಇದೆ. ಎಷ್ಟರ ಮಟ್ಟಿಗೆ ಕೊಟ್ಟ ಮೇಲೆ ಬಂದಿರ್ತಾನಾಗ್ತಾರೆ. ಕಾಲ ಕೊಟ್ಟ ಮೇಲೆ ಅಧೀನ ಆಗಿಬಿಡ್ತಾರೆ. ಕೊಡುವವರೆಗೂ ಅವನ ಅಧೀನದಲ್ಲೇ. ದೇವ್ರ ಹಾಗೆ ಯಾವಾಗಲೂ ಕಾಲದ ಮೇಲೆ ಇರೋದ್ರಿಂದ ಸಮಸ್ಯೆ ಬರೋದಿಲ್ಲ. ಉದಿ ಹೇಳಲ್ಪಡುತ್ತದೆ. ವೈಕುಂಠಸ್ಯ ಅಖಿಲ ವೇದ ಉದ್ಗೀರ್ಯಂತೆ ಅನಿಶಮ್ಯತಃ. ಗೀರಣ, ಗೀ ಅಂದರೆ ಮಾತು, ಉದ್ಗೀರಣ ಅಂದರೆ ಹೇಳುವಿಕೆ ಅಂತ ಅರ್ಥ. ಈ ರೀತಿಯಾದ ಮಾತು ಇದೆ. ಅದನ್ನೇ ಹೇಳಿದ ಉದ್ಗಾರವಿದೆ ಅಂತ ಹೇಳಿ. ಉದ್ಗಾರ ಪದ ಉಪಯೋಗಿಸ್ಬೋದು. ಹಾಗೆ ಶ್ರುತಿಯಿಂದ ಹೇಳಲ್ಪಡುತ್ತಿದೆ ಅಂತ ಅರ್ಥ. ಉದೀರಯತೆ ಅಂದರೆ ಹೇಳ್ತಾ ಇದ್ದಾನೆ, ಉದೀರ್ಯತೆ ಹೇಳಲ್ಪಡ್ತಾ ಇದೆ. ಪ್ಯಾಸಿವ್ ಅಷ್ಟೇ. ಏನ ಅರ್ಥ ಆಗಲ್ಲ ಅದಕ್ಕೆ. ಇಷ್ಟೇ ಅರ್ಥ ಅದಕ್ಕೆ. ಉದೀರ್ಯತೆ ಹೇಳುತ್ತೆ, ಉದೀರ್ಯತೆ ಹೇಳಲ್ಪಡುತ್ತೆ ಅಷ್ಟ ಹೊರತು ತುಡದ ಅರ್ಥ ಅಲ್ಲ. ಶ್ರುತಿ ಹೇಳಿದೆ ಅಂತ ಹೇಳಿದ್ರಿಂದ ಸಮಸ್ಯೆ ಬರಲಿಲ್ಲ. ಈಶೋ ಕಾಲಶ್ಚ ಕಾಲಶ್ಚ, ಈಶೋ ದೇಶಶ್ಚ ಕಾಲಶ್ಚ ಸ್ವಗತಾ ಏವ ಸರ್ವತಾ. ಅಧೀನೌ ಚ ತೌ ನಿತ್ಯಂ ಈಶಾಧೀನೌ ಚ ತೌ ನಿತ್ಯಂ ತದಾಧಾರೌ ಚ ತದ್ಗತೌ ಇತಿ ಶ್ರುತಿರಪಿ. ಶ್ರುತಿ ಹೇಳುತ್ತೆ ಅಂದರೆ ಯಾವ ಶ್ರುತಿ ಹೇಳುತ್ತೆ ಅಂದರೆ ಕೋಟ್ ಮಾಡ್ತಾರೆ. ಈ ಶ್ರುತಿ ಇದೆ ನೋಡಿ. ಎಲ್ಲಿದೆ ಅದೇ ಹೇಳ್ತಿರೋದು. ಅಸಂಖ್ಯಾತ ವಿಶೇಷಸ್ತ್ವಾತ್ ತದಿಚ್ಛಾಯಾಪಿ ಸರ್ವದ. ಅಸಂಖ್ಯಾ ವಿಷಯಗಳಿವೆ, ಅದು ಎಲ್ಲದೂ ದೇವರ ಅಧೀನದಲ್ಲಿದೆ. ಆದ್ದರಿಂದ ಇಚ್ಛೆ ಮಾಡಿಬಿಡ್ಲಿ ಯಾರು ಅಂತ ಕೇಳೋದು ಸಾಧ್ಯ ಇಲ್ಲ. ದೇವ್ರು ಯಾವಾಗ ಇಂಡಿಪೆಂಡೆಂಟ್ ಆದ್ದರಿಂದ ಆ ದೇವ್ರ ಇಚ್ಛೆ ಎಂಬುದು ಅನಂತ ಬಗೆಯಲ್ಲಿದೆ. ಯಾರ್ಯಾರು ಏನು ಮಾಡಬೇಕು ಅಂತೇಳಿ ಒಬ್ಬನು ಬೀಳ್ತಾನೆ, ಒಬ್ಬನು ಹೇಳ್ತಾನೆ. ದಿವಸ ನೋಡ್ತೇವೆ ಯಾವುದ್ರಲ್ಲಿ ಯಾಕೆ ಒಬ್ಬ ಸತ್ತ ಇನ್ನೊಬ್ಬನು ಬದುಕಿದ. ದೇವ್ರ ಇಚ್ಛೆ ಆಗಿದೆ. ಅವನು ಇಲ್ಲಿ ಕೂತಿದ್ದ ಬದುಕ್ತಾ ಅಲ್ಲಿ ಕೂತಿದ್ದ ಅವೆಲ್ಲ ಕೌಂಟ್ ಆಗೋದಿಲ್ಲ. ಆ ದೇವ್ರ ಇಚ್ಛೆ ಇದ್ದಿದ್ದಕ್ಕೆ ಅವೆಲ್ಲ ನಡೀತಾ ಹೊರತು ಬೇಸಿಕಲಿ ದೇವ್ರ ಇಚ್ಛೆ ಮುಖ್ಯ. ಅಂಥ ಇಚ್ಛೆಗಳು ಎಷ್ಟಿವೆ ಈಗ? ಅನಂತ ಕೆಲಸ ಮಾಡೋದ್ರಿಂದ ಇಚ್ಛೆ ಅನಂತ ರೂಪವಾಗಿದೆ.
ಈಶೋ ದೇಶಶ್ಚ ಕಾಲಶ್ಚ ಸ್ವಗತಾ ಏವ ಸಮತ. ಈಶ ದೇವರು, ದೇಶ ಆಕಾಶ, ಕಾಲ ಕಾಲ ಇವೆಲ್ಲ ಕೂಡ ಸ್ವಗತ ತಮ್ಮಲ್ಲೇ ಇವೆ. ಆದರೆ ತದು ಈಶಾಧೀನೌಚ ತೌ ನಿತ್ಯಂ, ಅವೆರಡೂ ಕೂಡ ದೇವರ ಅಧೀನದಲ್ಲಿವೆ. ದೇವರು ಮಾತ್ರ ಯಾರ ಅಧೀನದೂ ಇಲ್ಲ. ವಶೀ ವಶೇನ ಕಶ್ಯಾಪಿ ಯೋಜಿತೋ ವಿದಿತಾಖಿಲ. ನಿತ್ಯ ನಿತ್ಯಂ ತದಾಧಾರೌಚ ತದ್ಗತೌ, ದೇವರನ್ನು ಆಧರಿಸಿವೆ, ಇಚ್ಛಕರ್ತಂತೇವೆ, ಆತನ ಅಧೀನದೊಳಗೆ ಇವೆ. ಅದರಿಂದಾಗಿಯೇ ದೇವರ ಮಹಿಮೆ ಅದು. ನೀವೆಲ್ಲ ಕಾಲಕ್ಕೋ ಪ್ರಮಾಣಕ್ಕೋ ಯಾವ್ಯಾವುದಕ್ಕೂ ಮಹತ್ವ ಕೊಟ್ಟರೆ ಅರ್ಥ ಇಲ್ಲ. ಮುಖ್ಯ ಒಬ್ಬ ವ್ಯಕ್ತಿ ಇದ್ಮೇಲೆ ಮುಂದಿನ ಪ್ರಶ್ನೆ ಅದು. ಇತಿ ಶ್ರುತಿರಪಿ ಪ್ರಾಹ ಕಾಲೇ ಚ ಉದ್ದಿಷ್ಟ ಏವದು. ಅದಕ್ಕೆ ಪರಮಾತ್ಮ ಉದ್ದಿಷ್ಟ ಕಾಲ ಅಂತಿದೆ. ಸೃಷ್ಟಿಕಾಲ ಸೃಷ್ಟಿ ಮಾಡ್ತಾರೆ, ಪ್ರಳಯ ಕಾಲ ಪ್ರಳಯ ಕಾಲ. ಅದಕ್ಕೇನೆ ರಾಮದೇವರು ಇದ್ದ ಸತ್ತವ್ರನ್ನ ಬದುಕಿಸ್ಬಿಟ್ರು. ಒಂದು ಕಪಿನೂ ಸಾಯಲಿಲ್ಲ, ಒಂದು ಕಪಿನೂ ಸಾಯಲಿಲ್ಲ. ಸತ್ತವ್ರನ್ನ ಬದುಕಿಸಿ ಆಯಿತು. ಸಂಜೀವನ ತಂದಾಗ ಒಂದು ಸಲ, ಆಮೇಲೆ ಇನ್ನೊಂದು ಸಲ ಸಂಜೀವನ ತಂದಾಗ ಮತ್ತೊಮ್ಮೆ, ಆಮೇಲೆ ಸತ್ತೋದ್ರೆ ರಾಮದೇವ್ರು ಎಳ್ಕೊಂಡು ಬಿಟ್ಟುಬಿಡ್ರಿ, ವಾಪಸ್ ಕರ್ಕೊಬಾರ್ದು. ಧೈರ್ಯತೆ ಬಿಡಿಸ್ತಾರಲ್ಲ ಎಲ್ಲ, ಯಮದೇವರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಬಂದು ಎಲ್ಲರೂ. ಒಬ್ಬರು ಸಾಯಲಿಲ್ಲ. ಯಾಕೆ ಇನ್ನು ತ್ರೇತಾಯುಗ ಅದು, ಇದ್ರ ಕಾಲ ಬಂದಿಲ್ಲ. ಅದು ಕೃಷ್ಣಾವತಾರ 15 ಜನ ಉಳಿತಾರೆ, ಎಲ್ಲರೂ ಹೋಗ್ಬಿಡ್ತಾರೆ. ಹೋಗಿ ಪಾಂಡವರ ಕಡೆ ಎಲ್ಲ ಆ ಲೆಕ್ಕದಲ್ಲಿ ಪಾಂಡವ ಎಲ್ಲರೂ ಉಳಿಬೇಕಾಗಿತ್ತು. ಬರೀ 15 ಜನ ಉಳಿದ್ರು. ಯಾಕೆ ಮುಂದೆ ಯುಗ ಬದಲಾವಣೆ ಆಗಬೇಕೀಗ. ತನ್ನ ಇಚ್ಛೆ ಅದು, ಅರ್ಥ ಆಯ್ತಾ? ಆದ್ದರಿಂದ ಇಚ್ಛೆ ಬಂದರೆ ಹೇಗೆ ಮಾಡ್ತಾರೆ ಎಂಬುದಕ್ಕೆ ರಾಮಾವತಾರದ ಕಾಲ ಸಾಕ್ಷಿ. ಇಲ್ದವ್ರು ಹೇಗೆ ಮಾಡ್ತಾರೆ ಕೃಷ್ಣಾವತಾರ ಸಂಕಲ್ಪ. ಎರಡು ಯುದ್ಧದ ಅನಂತರ ಇಮಿಡಿಯೇಟ್ಲಿ ಆಫ್ಟರ್ ವಾರ್ ರಿಸಲ್ಟ್ ನೋಡಿದರೆ ಅಲ್ಲಿ ನೋ ಲಾಸ್. ಇಲ್ಲಿ ನೋಡಿದರೆ 10 ಅಂದರೆ ಆಲ್ಮೋಸ್ಟ್ ಲೆಕ್ಕದ ಪ್ರಕಾರ ಸರ್ವನಾಶ ಆದಾಗಾಯ್ತು ಈಗ. ಅದಕ್ಕೆ ಹೇಳ್ತಾರೆ ದೇವರ ಇಚ್ಛೆ ಆಗಿದೆ. ಅದಕ್ಕೆ ಯಾವುದೇ ಕಾರಣ ಬಂದಾಗ ಯಾರ ಮೇಲೂ ಹಾಕ್ದೇನೆ, ಯಾರ ಮೇಲೆ ಹಾಕ್ಬೇಕು ಕಾರಣ ಅಂದ್ರೆ ದೇವ್ರ ಮೇಲೆ. ದೇವರಲ್ಲಿ ದೋಷ ಇಲ್ಲ, ಆದ್ದರಿಂದ ಅದನ್ನು ದೋಷಾರೋಪಣೆ ಮಾಡಬಾರ್ದು. ಆ ದೋಷದ ಭಾಗ ಎಲ್ಲಿಂದ ಬರಬೇಕದ ನಮ್ಮ ಕಡೆಯಿಂದ ಬರಬೇಕು. ವಿದ್ಯಾರ್ಥಿ ಫೇಲ್ ಆದ ಎಲ್ಲ ಸರಿ ಇರ್ತಾರೆ, ವಿದ್ಯಾರ್ಥಿ ಓದಿಲ್ಲ ಅಂತ ಅರ್ಥ. ಸರಿಯಾಗಿ ಬರದೆ ಫೇಲ್ ಆದಾದರೆ ಅಧ್ಯಾಪಕರು ತಪ್ಪು, ಇವತ್ತು ವ್ಯಾಲ್ಯೂ ಅಷ್ಟು ಸರಿ ಮಾಡಿಲ್ಲ ಅಂತ ಅರ್ಥ. ತಪ್ಪು ಎಲ್ಲಿ ಹುಡುಕ್ಬೇಕು ಅಂತ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಿದ್ರೆ ಯಾವಾಗಲೂ ದೇವ್ರ ಮೇಲೆ ಹಾಕಿಬಿಡೋದ್ರಿಂದ ತುಂಬ ತಪ್ಪು. ಜಸ್ಟ್ ಒಂದು ತಿಳ್ಕೊಂಡ್ಬಿಡ್ಬೇಕು, ದೇವ್ರ ಮೇಲೆ ಎಂದೂ ದೋಷ ಹಾಕಬಾರ್ದು. ನಿರ್ದೋಷ ಅಂತ ತಿಳ್ಕೊಂಡ ಮೇಲೆ ಆ ತಪ್ಪನ್ನು ಯಾವ ಕಾಲಕ್ಕೆ ಯಾರ ಮೇಲೆ ಹಾಕಬಾರ್ದು, ಏನು ಹಾಕೋ ಚಾನ್ಸಸ್ಸೇ ಇಲ್ಲ. ಪ್ರಾಹ ಕಾಲೇ ಅಳಬಾರ್ದು, ಬೈಯೋ ರೀತಿ ಅನ್ಬಾರ್ದು, ಒಳ್ಳೆ ರೀತಿ ಅನ್ಬೋದು, ಬೈಯೋ ರೀತಿ ಅನ್ಬಾರ್ದು ಅಷ್ಟೇ. ತತ್ಕಾಲ ಸೃಷ್ಟಿಮೇವಾತು ವಿವಾಂಛತೀಶಃ ಸದೈವೇ. ಆ ಕಾಲಕ್ಕೆ ಸೃಷ್ಟಿ ತಾನೇ ನಿಗದಿ ಮಾಡಿಕೊಂಡಿದ್ದಾನೆ ತಾನೇನೆ. ಸ್ಯಾತ್ ಕಾಲ ಸದೈವೇತಿ ಕಾಲಸ್ಯ ತು ಸ್ವಗತತ್ವತಃ. ಆ ಕಾಲ ದೇವರ ಇಚ್ಛೆಗೆ ನಡಿಲೇಬೇಕಷ್ಟೇ. ಸ್ವಭಾವಾದೇವ ಇಚ್ಛೈವ ದೇವಶೇಷ ಇತಿ ಶ್ರುತೇ. ಇಚ್ಛೆ ದೇವರ ಸ್ವಭಾವ, ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹ ವೇದ ಹೇಳ್ತಾ ಇದೆ. ಸ್ವಭಾವೋಪಿ ಪರೇಶೇಚ್ಛಾವಶಃ ಇತಿ ಉದಿತಃ ಪುರ. ಅಲ್ಲ, ಕಾಲದ ಸ್ವಭಾವ ಹಾಗೆ, ದೇಶದ ಸ್ವಭಾವ ಹಾಗೆ, ಆದ್ದರಿಂದ ದೇವರ ಸ್ವಭಾವ ಹೀಗೆ, ಸೊ ದೇಶದ ಸ್ವಭಾವ ಹಾಗೆ ಅಂತ ಯಾಕೆ ಹೇಳಬಾರದು. ಯಾಕೆ? ನಿತ್ಯ ಪದಾರ್ಥಗಳು ದೇವರ ಅಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಆದ್ದರಿಂದ ಆ ಮಾತು ಹೇಳೋದಕ್ಕೆ ಬರೋದಿಲ್ಲ. ನಿತ್ಯ ಅನ್ನೋ ಮಾತ್ರಕ್ಕೇನೆ ಏನಲ್ಲ, ಅದು ಇಂಡಿಪೆಂಡೆಂಟ್ ಅರ್ಥ ಅಲ್ಲ. ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಕೂಡ ತೆಗೆದು ಹಾಕ್ಬೋದು, ಏನಿಲ್ಲ. ಪರ್ಮನೆಂಟ್ ಅಡ್ರೆಸ್ ಎಷ್ಟಿಸ್ ಪರ್ಮನೆಂಟ್ ಅಡ್ರೆಸ್, ನೆಕ್ಸ್ಟ್ ಏನೇ ಮನೆ ಚೇಂಜ್ ಮಾಡಿದೆ ಹೋಯ್ತು. ಈ ಪರ್ಮನೆಂಟ್ಗೆ ಅರ್ಥ ಇಲ್ಲ. ದೇವರು ಅಬ್ಸಲ್ಯೂಟ್ಲಿ ಪರ್ಮನೆಂಟ್ ಅನ್ನೋ ಪದ ಉಪಯೋಗಿಸೋದು ಯಾರಿಗೆ? ದೇವರಿಗೆ ಮಾತ್ರ. ಯಾಕೆ ಸ್ವಾತಂತ್ರ್ಯ ಇಲ್ಲದವರಿಗೆ ಅದು ಮಾತು ಹೇಳೋದಕ್ಕೆ ಬರೋದಿಲ್ಲ. ನಿತ್ಯ ಬೇರೆ ಎಲ್ಲದೂ ಕೂಡ ನಿತ್ಯ ಪದಾರ್ಥಗಳು ದೇವರ ಅಧೀನ. ಇವತ್ತು ಟೆಂಪರರಿ ಸರ್ವೆಂಟ್ಸು ಆಫೀಸರ್ ಅಧೀನ, ಪರ್ಮನೆಂಟ್ ಸರ್ವೆಂಟ್ಸು ಅಧೀನ. ಅವ್ನು ಪರ್ಮನೆಂಟ್ ಅಂತ ಜೋರು ಮಾಡೋಂಗಿಲ್ಲ. ಇವ್ರು ಟೆಂಪರರಿ ಜೋರು, ಟೆಂಪರರಿ ನಾ ಬರ್ತೀವಿ ಅದನ್ನೇ ಮಾಡೋಕ್ಕೆ ಬರೋದು. ಇರೋ ಕಾಸು ಇವತ್ತೇ ಕಳ್ಕೊತಾನೆ, ನಾಳೆ ಕಳ್ಕೊಳ್ಳೋದು ಇವತ್ತೇ ಕಳ್ಕೊತಾನೆ ಅಷ್ಟೇ. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಸ್ವಭಾವಾದೇವ ಹಿ ಇಚ್ಛೈವ ದೇವಶೇಷ ಸ್ವಭಾವೋ ಇಪಿ ಮುಂದೆ ಹೇಳ್ತಾರೆ. ಪರೇಶೇಚ್ಛಾವಶ ಇತ್ಯುದಿತಃ ಪುರ. ನಿತ್ಯ ಅನಿತ್ಯಾಶ್ಚ ತತಃ ತದಧೀನ ಇತಿ ಶ್ರುತಿ. ನಿತ್ಯ ಮತ್ತು ಅನಿತ್ಯ ಎಲ್ಲವೂ ಕೂಡ ದೇವರ ಅಧೀನ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಹೇಳಿದೆ. ರೂಪಸ್ಪರ್ಶಾದ್ ಹೇತುಭ್ಯ ಪರಮಾಣು ಅದು ಬೇರೆ, ಅದು ಮುದೆ ಹೋಯ್ತಾರೆ. ಆದರೆ ರೂಪ ಸ್ಪರ್ಶಾದಿ ಹೇತುಭ್ಯ ಪರಮಾಣು ಅನಿತ್ಯತಾ. ಈಗ ನೋಡಿ, ಪರಮಾಣುಗಳು ಅನಿತ್ಯವಾಗಲಿಕ್ಕೊಂದು ಕಾರಣ ಇದೆ. ಏನವು? ಪ್ರಾಕೃತಕ್ಕೆ ಏನಾಗುತ್ತೆ? ನಾಶ ಇದೆ. ಪ್ರಾಕೃತ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ರೂಪ ಸ್ಪರ್ಶಾದಿ ಹೇತುಭ್ಯ. ಇದನ್ನು ಮುಟ್ಟಿದ್ರೆ ಗೊತ್ತಾಗುತ್ತೆ ಇದು ಪ್ರಾಕೃತ ಇದೆ. ದೇವರಿದ್ರೂ ಗೊತ್ತಾಗೋದಿಲ್ಲ, ಯಾಕೆ? ಅಪ್ರಾಕೃತ. ಆದ್ದರಿಂದ
ನಿಮ್ಮದು ಪದಾರ್ಥ ಪ್ರಾಕೃತ ಪದಾರ್ಥದಿಂದ ಹೇಳ್ತಾ ಇದ್ದೀರಿ, ದೇವರು ಅಪ್ರಾಕೃತನಾಗಿ ಮಾಡೋದ್ರಿಂದಾಗಿಯೇ ಸಮಸ್ಯೆ ಇಲ್ಲ ಅಷ್ಟೇ ಹೇಳಿ ಅನುಮೇಯ ಶ್ರುತೀನಾಂಚ ವಿರುದ್ಧತ್ವ ಅಥವಾ ಒಟ್ಟಿನ ಮೇಲೆ ಶ್ರುತಿ ವಿರುದ್ಧ ಆದರೆ ಸಾಕು. ಶ್ರುತೀನಾಂಚ ವಿರುದ್ಧತ್ವ ಅನೇಕ ಶ್ರುತಿಗಳಿಗೆಲ್ಲ ಎಲ್ಲ ಶ್ರುತಿಗಳಿಗೆ ವಿರುದ್ಧವಾದ್ದರಿಂದ ತನ್ಮತಂ ಇಷ್ಟೊತ್ತು ಹೇಳಿದಂಥ ಪರಮಾಣುವಾದ ಇದೆಯಲ್ಲ ಅದನ್ನು ಯಾರೇ ಹೇಳಿದ್ರು ಸೈನ್ಸ್ ಆರತಿ ಹೊರಟಿದೆ. ಈಗ ಅವರು ಕುಣಿದಾಡ್ತಾರೆ ತರ್ಕಮತನ ಭಾರಿ ಹತ್ತಿರ ಇದೆ ಅಂತೇಳಿ. ಅಂದರೆ ಫೇಲಾಗರ ಹತ್ತಿರ ಇದ್ದಾಗ ಆಯ್ತಾ ಹೊರತು ಅದರಿಂದ ಏನು ಉಪಯೋಗ ಇಲ್ಲ. ಅದರಿಂದ ಉಪಾದೇಯ ಮತಶ್ಚಾಯಂ ಅವಿರುದ್ಧ ಸಮನ್ವಯ. ಆದ್ದರಿಂದ ನಮ್ಮ ಮತ ಉಪಾದೇಯವಾಗಿದೆ, ಅದು ಉಪಾದೇಯವಾಗಿಲ್ಲ ಅನ್ನೋದು ಸಮನ್ವಯ, ಅದಕ್ಕೆ ವಿರೋಧ ಇಲ್ಲ. ಸೊ ಅವಿರೋಧಾಧ್ಯಾಯ ಅಂದರೆ ಪ್ರತಿಯೊಂದು ಮತಕ್ಕೂ ವಿರೋಧ ಇಲ್ಲ ಅಂತ ಹೇಳಬೇಕು. ಕೆಲವು ಎಲ್ಲ ಮತಗಳು ಇನ್ವ್ಯಾಲಿಡ್ ಆದ್ದರಿಂದ ಇನ್ವ್ಯಾಲಿಡ್ ಮತಗಳಿಗೆ ಇದು ವಿರೋಧ. ಟಿಕೆಟ್ ಇವರು ಕೊಟ್ಟಿದ್ದಾರೆ ವ್ಯಾಲಿಡ್, ಅದು ಯಾರೋ ಕೊಟ್ಟು ಎಲ್ಲೋ ಟಿಕೆಟ್ ಕೊಟ್ಟಿದ್ದು ಇವತ್ತು ಬೆಟ್ಟದವ್ರು ಮೋಸ ಹೋದ್ರು ಅಂತ ಬರುತ್ತಲ್ಲ ಪೇಪರ್ನೊಳಗೆ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡ್ರು ಅಂತ ಹೇಳಿಬಿಟ್ಟು. ಅದಕ್ಕೇನಿಲ್ಲ, ಏನಿಲ್ಲ. ಬ್ಯಾಂಕ್ ಅಂತ ಅನಿಸ್ಕೊಂಡಿದ್ರೆ ಇಟ್ಟವರೇ ಕಳ್ಕೊಂಡಿದ್ದಾರೆ, ಇನ್ನು ಎಲ್ಲೆಲ್ಲೋ ಇಟ್ಟವರು ಸಾಧ್ಯ ಇಲ್ಲ. ಆದ್ದರಿಂದ ದೇವರ ಅಲ್ಟಿಮೇಟ್ ಇದೆ. ಇದರಿಂದ ನಮಗೆ ಏನೇನು ದೇವ್ರ ಬಗ್ಗೆ ಪ್ರಶ್ನೆ ಬರಬಹುದು. ಇದೆಲ್ಲ ಮುಖ್ಯವಾಗಿ ಹೇಳೋದಾದರೆ ಇವತ್ತಿನ ಸೈನ್ಸಿಗೆ ಉತ್ತರ ಕೊಡೋ ವಾದ ಇದು. ಪರಮಾಣುವಾದ ಅಂಬೋದು ಇವತ್ತಿನ ಪ್ರಶ್ನೆಗೆ ಉತ್ತರ ಇದೆ. ನಮ್ಮ ಜನ ಏನು ತಿಳ್ಕೊಂಡ್ರು, ಹಿಂದಿನ ಕಾಲ ಸೈನ್ಸ್ ಗೊತ್ತೇ ಇದ್ದಿಲ್ಲ ಅವರಿಗೆ, ಏನೇನೋ ಹೇಳಿಬಿಟ್ಟಿದ್ದಾರೆ. ಸೈನ್ಸ್ ಭಾಳ ಅಡ್ವಾನ್ಸ್ ಆಗಿಬಿಟ್ಟಿದೆ. ಈಗ ಎಲ್ಲ ಮತಗಳು ಒಯ್ದು ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪು, ಅದು ಉತ್ತರ ಕೊಟ್ಟಾಗಿದೆ ಅಂತ ತಿಳ್ಕೊಂಡಾಗ ಸಮಸ್ಯೆ ಬರೋದೆ. ಇದನ್ನು ನಾವು ಸುಮ್ಮನೆ ವಾಕ್ಯಾರ್ಥಕ್ಕೆ ಉಪಯೋಗಿಸ್ತಾರೆ ಹೊರತು ಅನುಭವಕ್ಕೆ ಉಪಯೋಗಿಸ್ಬೇಕು. ನಿತ್ಯ ಜೀವನದಲ್ಲೂ ಕೂಡ ಎಂದೂ ಕೂಡ ಇಂಥ ವಾದ ಉಳಿಯೋದಿಲ್ಲ ಅಂತ. ರೋಗ ಬಂತು ಹಾಗೆ ಹೇಳ್ತಾರೆ ಹೊತ್ತು ದೇವ್ರ ಇಚ್ಛೆ ಅಂತ ಮಾತು ಉಪಯೋಗಿಸೋದೇ ಇಲ್ಲ, ತಪ್ಪದು. ಹಾಂ ಹಾಂ ಎಲ್ಲ ಒಪ್ಕೊಂಡಿದ್ದಾರೆ. ಏನು ಒಪ್ಕೋಬೇಕು, ಜಡಪದಾರ್ಥಕ್ಕೆ ಏನು ಹೇಳ್ಬೇಕು ಅದೆಲ್ಲ ಇದೆ. ಎಂಥ ರೂಪ ಅವೆಲ್ಲ ಕಾಣೋ ರೂಪ. ದೇವ್ರದ್ದು ರೂಪ ಇದೆ, ಆದರೆ ಕಾಣದಿರೋ ರೂಪ ಅಪ್ರಾಕೃತವಾದ್ದರಿಂದ. ಅಪ್ರಾಕೃತವಾದ ಇಲ್ಲ ಅಂದ್ಬಿಟ್ರೆ ತಪ್ಪಾಯ್ತು. ಮತ್ತೆ ಇದೆ ಅಂತ ಹೇಳಿದ್ರೆ ಒಪ್ಕೋಬೇಕು. ಎಲ್ಲ 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 ಮೂರು ಇದೆ. ಮೂರು ಇದ್ದಿದ್ದರಿಂದನೇ ಯಾವುದು ಮೂರ್ತ ಪದಾರ್ಥಗಳು ಅನಿತ್ಯ. ಆದ್ದರಿಂದ ಅದು ಹೋಯ್ತು. ಜೀವ ಯಾತಕ್ಕೆ ಹೊತ್ತು ನಿತ್ಯ ಅಂದರೆ ಮೂರ್ತನಲ್ಲ ಜೀವ. ನಮಗೆ ಕಾಣೋದು ಜೀವ ಕಾಣ್ತಾ ಇಲ್ಲ, ಯಾರಿಗೂ ದೇವರು ಕಂಡಿಲ್ಲ ಬಿಟ್ಬಿಡಿ, ಜೀವರು ಕಂಡಿಲ್ಲ ಯಾರಿಗೂ ಕೂಡ. ಯಾಕೆ ಕಾಣ್ತಾ ಇರಲ್ಲ, ನಾವು ಜೀವರಲ್ಲ, ಅವರು ದೇಹ ಕಾಣ್ತಿರೋದು ಅಷ್ಟೇ. ಜೀವರಿದ್ದಾರೆ ಅಂತ ಯಾಕೆ ತಿಳ್ಕೊತೇವೆ ನಾವೀಗ? ಚೇಷ್ಟಾ ಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ. ಎಲ್ಲಿದ್ದು ಅಲ್ಲ, ಚೇಷ್ಟಾಲಿಂಗೇನ ಸಾತ್ವತ್ವೇ ಪರದೇಹಸ್ಯ ಸಾಧಿತೆ ಅಲ್ಲ, ಉಪಾಧಿ ಖಂಡನದಲ್ಲಿ ಜೀವ ಇದ್ದಾರೆ ಅಂತ ಹೇಳೋದು ಗುರುತು ಇದು. ದೇವರಿದ್ದಾರೆ ಅಂತ ಹೇಳೋದಕ್ಕೆ ಆಗಮ, ಜೀವ ಇದ್ದಾರೆ ಅಂತ ಹೇಳೋದಕ್ಕೆ ನಮಗೆಲ್ಲ ಹೇತು. ಅದು ಪ್ರತ್ಯಕ್ಷ ಮೂಲ ಇದು. ಆದ್ದರಿಂದಾಗಿಯೇ ವಿರೋಧ ಅಲ್ಲ ಇದು. ಜೀವರೆಲ್ಲ ಅನುಮೇಯರೇ ಹೊರತು ಯಾವ ಜೀವನೂ ಕೂಡ ಎಂದೂ ಕಂಡ ಅಂತ ಯಾರು ಹೇಳಾಗಿಲ್ವೇ ಇಲ್ಲ. ಕಾಣ್ತಿರೋ ದೇಹ ಮಾತ್ರ ಮತ್ತು ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು. ಯಾವುದು? ಅದು ಬೇರೆ, ಮೂಲ ಪ್ರಕೃತಿ ಬೇರೆ, ಪರಮಾಣುಗಳ ಭಾಗ ಬೇರೆ. ಉದಾಹರಣೆ ಮಹತ್ತತ್ವಾದಿಗಳೆಲ್ಲ ಇದೆ. ಈಗ ಸೂಕ್ಷ್ಮ ರೂಪದಲ್ಲಿ ನಿತ್ಯನೇ ಅವು, ಆದರೆ ಬಾಹ್ಯ ರೂಪದಲ್ಲಿ ದೇವರು ಹಾಗಲ್ಲ, ಎಲ್ಲ ರೂಪದಲ್ಲೂ ನಿತ್ಯ. ಮೂಲ ರೂಪದಲ್ಲಿ ಅದು ಬೇರೆ, ಅದು ವಿಕಾರ ಹೊಂದೋದು ಬೇರೆ. ನಿರ್ವಿಕಾರ ಅಂತ ಪದ ಹೇಳಿಲ್ಲ ನಾವೀಗ. ಜಡಕ್ಕೆ ವಿಕಾರ ಇದೆ, ಅಚೇತನಗಳಿಗೆ ವಿಕಾರ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಪರಿಹಾರ. ಅಲ್ಲ, ಪ್ರಾಕೃತ ಪದಾರ್ಥಗಳು ಸ್ವರೂಪತಃ ನಿತ್ಯ, ಬಟ್ ಚೇಂಜ್ ಇದೆ. ಜೀವ ಸ್ವರೂಪತಃ ಕೂಡ ನಿತ್ಯ, ಆದರೆ ದೇಹತಃ ನಿತ್ಯ. ದೇವರು ದೇಹತಃ ಕೂಡ ನಿತ್ಯ. ಮೂರು ತಿಳ್ಕೊಳ್ತೀವಿ. ಯಾಕೆ ಡಿಫ್ರೆಂಟ್ ಮಾಡ್ತೀವಿ ಅಂದರೆ, ಕೆಟಗರಿ ಸೇರಿಸ್ಬೇಕಾದ್ರೆ ಏನಿರಬೇಕು? ಗುಣ ಇರಬೇಕು. ಒಂದು ಬಿಡಿ ವಸ್ತುಗಳ ಕಡೆ ಸೇರಿಸಿ ಅಂತ ಹೇಳಿದಾಗ ಅದು ಸೇರಿಸ್ತಾರೆ. ಒಂದು ಆ ರೀತಿ ತಗೊಂಡಾಗ ಸತ್ಯ ವಸ್ತುಗಳು ದೇವರು ಜೀವ ಎಲ್ಲ ಸೇರ್ಕೊಂಡೋಯ್ತು. ನಿತ್ಯ ವಸ್ತುಗಳು ಅಲ್ಲಿ ಶುರುವಾಯಿತು. ನಿತ್ಯವಾಗಿದ್ದರೂ ವಿಕಾರ, ಆಮೇಲೆ ದೇವನಿಗೆ ದೇಹ ವಿಕಾರ, ಅವಕ್ಕೆ ಸ್ವರೂಪದಲ್ಲೇ ವಿಕಾರ, ಸ್ವರೂಪ ನಿತ್ಯವಾದರೂ ಕೂಡ. ಆದರೆ ಇದು ದೇವರಲ್ಲಿ ಎರಡೂ ಇಲ್ಲ. ಡಿಫರೆಂಟ್ ಕೆಟಗರಿ ಆಯ್ತು. ಈಗ ಮಹಾಲಕ್ಷ್ಮಿ ಅದರಲ್ಲೇ ಸೇರೋದ್ರಿಂದ ಮತ್ತೆ ಮಾಡಬೇಕಾಗಿಲ್ಲ. ಆ ಕೆಟಗರಿ ಇಲ್ಲದೆ ಹೋಗಿದ್ದರೆ ಪಂಚಭೇದ ಬರ್ತಾನೆ ಇರಲಿಲ್ಲ. ಗೊತ್ತಾಯ್ತಾ? ಒಂದೇ ಸತ್ಯ, ಒಂದೇ ಹೇಳಬೇಕಾಗಿಲ್ಲ. ಅದು ಈ ವಿಷಯ ವಸ್ತುನ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರೋದು. ಅದು ಉತ್ತರ. ಅಲ್ಲಿಗೆ ನಾಳೆ ದಿವಸ ಮುಂದುವರಿಸ್ತಾ ಇದು ಮತ್ತು ಈ ವಾದ ಮುಗಿತೀವ. ವೈಶೇಷಿಕ ದೊಡ್ಡ ಅಧಿಕರಣ ಅದು ಡಿಫಿಕಲ್ಟ್ ಅಧಿಕರಣವಾಗೋದು. ಅವ್ರ ಮಾತಿಗೆ ಉತ್ತರ ಕೊಡ್ತಾ ಹೋದರೆ ಬೆಳೀತಾ ಹೋಗ್ತದೆ. ಆದರೆ ಬರೀ ತಿಳ್ಕೊಳ್ಳೋಕೆ ಏನು ಸಮಸ್ಯೆ ಇಲ್ಲ.
ಗೊತ್ತಾಯ್ತು. ನಮ್ಮ ಪಕ್ಕದ ಮೇಲೆ ಸೆಟ್ ನಮ್ಮದು ಅಂತ ಗೊತ್ತಿದೆ ಅಂತ ತಿಳ್ಕೊಂಬೋಣ. ಈಗ ಪಕ್ಕದವ್ರಿಗೂ ಗೊತ್ತು ಪಾಪ, ಅಲ್ಲಿ ಕೋರ್ಟಿಗೆ ಗೊತ್ತಾವಾಗ ಎಷ್ಟೋ ವರ್ಷ ಕಾಯ್ಬೇಕು ನಾವು. ಈ ಮಟ್ಟಿಗೆ ಯಾವ ವಿರೋಧ ಇಲ್ಲ. ಅದೆಲ್ಲ ನಮ್ಮ ರೋಲ್ ಅಲ್ಲ. ನಮಗೆ ಗೊತ್ತಿರೋದಿಷ್ಟು, ಮುಂದೆ ಏನಾಗುತ್ತೋ ತಪ್ಪಾದರೆ ತಪ್ಪು ಅಂತಾರೆ ಅಷ್ಟೇ ಹೊರತು, ಈ ಸುಳ್ಳು ನನಗೆ ಗೊತ್ತಿದೆ ಮೊದಲಿಂದ ಪಾಪ ತಪ್ಪಾಗಿ ಬಂದಿದೆ ಅಂತ ಹೇಳ್ತಾನೆ ಹೊರತು ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಈ ಸೈಡ್ ಯೋಚನೆ ಮಾಡಬೇಕು ನಾವು ಅಷ್ಟೇ. ಒಂದು ಅಡ್ವೊಕೇಟಾಗಿ ಮಾತಾಡೋದು ಬೇರೆ, ಒಬ್ಬ ಪಾರ್ಟಿಯಾಗಿ ಮಾತಾಡೋದು ಬೇರೆ, ಜಡ್ಜಾಗಿ ಮಾತಾಡೋದು ಬೇರೆ. ಅವ್ರವ್ರ ಮಾತುಗಳಿಗೆ ಬೇರೆ ಬೇರೆ ಅರ್ಥ ಇರ್ತದೆ. ಹಾಂ, ಪರಮಾಣು ಸಾಧ್ಯ ಇಲ್ಲ ಆದ್ದರಿಂದ ಜಡವಾದ ಹೋಯ್ತಲ್ಲಿ ಒಟ್ಟಿನ ಮೇಲೆ. ಜಡ ನೇಚರ್ ಕ್ರಿಯೇಟ್ಸ್ ಅಂತಿವರು, ಅದೇ ನೇಚರ್ ಜಡ ತಾನೆ, ಜಡವಾದ ಹೋಯ್ತಲ್ಲಿ.